ಆಫ್ಟರ್ ಡೆಲಿವರಿ ಎಷ್ಟು ಲೀಟ್ರ್ ವಾಟರ್ ಕುಡಿತಿದ್ದೀರಾ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀರಾ ಒಂದಿಬ್ರು 3 ಜನ. ನಾನು ಡೆಲಿವರಿ ಆದಮೇಲೆ ಕರೆಂಟ್ಲಿ 5 to 6 ಲೀಟರ್ ಪರ್ ಡೇ ನೀರು ಕುಡಿತಾ ಇದ್ದೀನಿ. ನಿಮಗೆ ಗೊತ್ತು ಸಿಕ್ಕಾಪಟ್ಟೆ ಬಿಸಿಲು, ಆದಷ್ಟು ಬಾಡಿ ಹೈಡ್ರೇಟ್ ಆಗಿರಬೇಕು ಈ ಟೈಮಲ್ಲಿ. ಹಂಗಂತ ಫೋರ್ಸ್ಫುಲ್ಲಿ ಕುಡಿಯಲ್ಲ, ತುಂಬ ದಾಹ ಕೂಡ ಆಗ್ತಿರುತ್ತೆ. ನಾವು 3rd ಫ್ಲೋರಲ್ಲಿ ಇರೋದು, 2 days 1 ಕ್ಯಾನ್ ಬೇಕಾಗುತ್ತೆ, ಅಡುಗೆಗೆಲ್ಲ ಬಳಸ್ತೀವಿ ಅದೇ ನೀರು. ಹಾಗಾಗಿ 3rd ಫ್ಲೋರಲ್ಲಿ ಇರೋದ್ರಿಂದ ತೊಗೊಂಡು ಬರೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಒಂದು ಪ್ಯೂರಿಫೈಯರ್ ಕೂಡ ಇವತ್ತು ಹಾಕ್ಸ್ಕೊಂಡ್ವಿ. ನಿನ್ನೆ ನೈಟ್ ಆ್ಯಕ್ಚುಲಿ ಬಂದವ್ರು ಹಾಕೋಗಿದ್ದು. ಬೆಳಿಗ್ಗೆ ಎದ್ದು ತಿಂಡಿ ಎಲ್ಲ ಮಾಡ್ಕೊಂಡು ತಿಂದು ನನ್ನ ಮಗಳು ನೈಲ್ಸ್ ನೋಡಿ ಹೆಂಗ್ ಬೆಳೆದ್ಬಿಟ್ಟಿದೆ. ಇವತ್ತು ನೈಲ್ಸ್ ಕೂಡ ಕಟ್ ಮಾಡಿದ್ವಿ. ಆ ಕೆಲಸ ನಾನು ಮಾಡಲ್ಲ, ರಂಜಿತೆ ಮಾಡೋದು ಯಾವಾಗ್ಲೂ. ಕೆಲವೊಂದಷ್ಟು ಪಾರ್ಸಲ್ ರಿಸೀವ್ ಆಯಿತು ಅಜಿಯೋ ಮತ್ತೆ ಫ್ಲಿಪ್ಕಾರ್ಟಿಂದ. ನಾನೇ ಆರ್ಡರ್ ಮಾಡಿದ್ದೆ. ಆ್ಯಂಡ್ ಆಯಿಲ್ ಖಾಲಿ ಆಗಿತ್ತು. ಆಯಿಲ್ ಹಾಕೋದಕ್ಕಿಂತ ಮುಂಚೆ ಆಯಿಲ್ ಡಿಸ್ಪೆನ್ಸರ್ ಎಲ್ಲ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ತಗೊತಿದ್ದೆ. ಈ ಆಯಿಲ್ ಡಿಸ್ಪೆನ್ಸರ್ ಲಿಂಕ್ ಕೂಡ ಸ್ವಲ್ಪ ಜನ ಕೇಳಿದ್ರಿ. ಈ ವ್ಲಾಗಲ್ಲಿ ನಾನು ಅಟ್ಯಾಚ್ ಮಾಡಿರ್ತೀನಿ, ನೀವು ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಸ್ಪೈಸಸ್ ಪ್ಯಾಕೆಟ್ಸ್ ಎಲ್ಲ ಓಪನ್ ಮಾಡಿದ್ದಾದ್ಮೇಲೆ ಸ್ವಲ್ಪ ಯೂಸ್ ಮಾಡಿಕೊಂಡು ಈ ರೀತಿ ಬಾಕ್ಸಲ್ಲಿ ಇಟ್ಕೊತಿದ್ದೆ. ಇವತ್ತು ಅದನ್ನು ಕೂಡ ಕ್ಲೀನ್ ಮಾಡ್ಕೊತಿದ್ದೀನಿ. ಫುಲ್ಲು ಮೆಸ್ಸಿ ಆಗಿಬಿಟ್ಟಿತ್ತು. ಕೆಲವೊಂದಷ್ಟು ಎಕ್ಸ್ಪೈರಿ ಆಗಿತ್ತು, ಅದನ್ನು ಡಸ್ಟ್ಬಿನ್ಗೆ ಹಾಕಿ ಚೆನ್ನಾಗಿರೋದು ಮಾತ್ರ ಎತ್ತಿಡ್ಕೊತೀನಿ. ಆ್ಯಕ್ಚುಲಿ ಈ ಕೆಲಸನ ನಾನು ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ದು, ಅಂದರೆ ಬಾಕ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಅಷ್ಟರಲ್ಲೇ ನನ್ನ ಮಗಳು ಎದ್ಬಿಟ್ಲು. ಅವಳು ಮತ್ತೆ ಮಲಗಲಿಲ್ಲ, ಅವಳನ್ನ ನೋಡ್ಕೊತಿದ್ದೆ. ರಂಜಿತ್ ಬಂದಮೇಲೆ ಆ ಕೆಲಸ ಫಿನಿಶ್ ಮಾಡಿಕೊಂಡು ನೈಟ್ ಊಟಕ್ಕೆ ಅಡುಗೆ ಮಾಡ್ಕೊತಾ ಇದ್ದೀನಿ. ಇವಾಗ IPL ನಡೀತಿದೆಯಲ್ಲ, ಮ್ಯಾಚ್ ನೋಡ್ಕೊತಾ ಪಾಪನ್ ಕೂಡ ನೋಡ್ಕೊತಿದ್ರು. ಆ್ಯಕ್ಚುಲಿ ಅಡುಗೆ ಕೆಲಸ ಕೂಡ ರಂಜಿತ್ ಬಂದಮೇಲೆ ಮಾಡ್ಕೋಬೇಕು. ಇಫ್ ಇನ್ ಕೇಸ್ ನನ್ನ ಮಗಳು ಮಲಗಿದ್ರೆ ಆ ಟೈಮಲ್ಲಿ ನಾನು ಅವ್ರು ಬರೋ ಅಷ್ಟರಲ್ಲಿ ಅಡುಗೆ ಮಾಡಿಟ್ಬಿಡ್ತೀನಿ. ಇವತ್ತಿನ ನೈಟ್ ಊಟಕ್ಕೆ ರಂಜಿತ್ ಬಂದಿದ್ದು ಕೂಡ ಸ್ವಲ್ಪ ಲೇಟ್ ಆಯ್ತಲ್ವಾ, ಟೈಮ್ ಕೂಡ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಕ್ವಿಕ್ಕಾಗೆ ನೀರು ದೋಸೆ ಮಾಡಿಕೊಂಡು ಚಟ್ನಿ ಮಾಡ್ಕೊತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನಾಳೆ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.